ಹಿತ್ತಲ ಗಿಡದಲ್ಲಿದೆ ಮದ್ದಿನ ಮಂತ್ರ, ಅಡಿಗೆ ಮನೆಯಲ್ಲಿದೆ ಆರೋಗ್ಯದ ಸೂತ್ರ. ಸರ್ವ ಖಾಯಿಲೆಗಳಿಗೂ ಸರಳ ಚಿಕಿತ್ಸೆ ಮನೆ ಮದ್ದು ಕಾರ್ಯಕ್ರಮ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಪ್ರತಿನಿತ್ಯ ದೀರ್ಘಕಾಲೀನವಾದಂಥ ಅನೇಕ ಸಮಸ್ಯೆಗಳಿಗೆ ಯಶಸ್ವಿ, ಪ್ರಭಾವಿ, ಪರಿಣಾಮಕಾರಿಯಾದಂಥ ಅನೇಕ ಮದ್ದುಗಳನ್ನು ಆಯುರ್ವೇದಿಯ ದೃಷ್ಟಿಕೋನದಲ್ಲಿ ಮನೆ ಮದ್ದಿನ ರೂಪಾಂತರದಲ್ಲಿ ನಿಮಗೆ ತಿಳಿಸ್ತಾ ಬರ್ತಿದ್ದೀನಿ. ನಿನ್ನೆ ನಾವು ಒಬೆಸಿಟಿ, ಸ್ಥೂಲಕಾಯದ ಬಗ್ಗೆ ಮಾತಾಡ್ತಿದ್ವಿ. ಅದರ ಮುಂದುವರೆದ ಭಾಗದಲ್ಲಿ ನಾವು ಏನೆಲ್ಲ ಮನೆ ಮದ್ದುಗಳನ್ನು ಮಾಡಿಕೊಳ್ಬೋದು ತೂಕವನ್ನು ಕಡಿಮೆ ಮಾಡಲಿಕ್ಕೆ. ನಿನ್ನೆ ಹೇಳ್ತಿದ್ದೆ, ಮದ್ದುಗಳೊಂದು ಭಾಗ ಆದರೆ ಆಹಾರ, ವಿಹಾರ, ವಿಚಾರ ಪ್ರಮುಖವಾದಂತಹ ಪಾತ್ರ. ಅದಾದ ಮೇಲೆ ಮದ್ದು ಅಥವಾ ಔಷಧ ಬರುತ್ತೆ ಅಂತಕ್ಕಂಥದ್ದು. ಬಟ್ ದುಸ್ಥಿತಿ ಏನು ಗೊತ್ತಾ, ಅನೇಕ ಸಂದರ್ಭದಲ್ಲಿ 100 ಜನ ಸ್ಥೂಲಕಾಯಿಗಳನ್ನ ಕೇಳಿ ಏನಪ್ಪ ಕಷ್ಟಪಡ್ತೀರಾ ಅಂತ. 90 ಜನ ಸರ್ ಕಷ್ಟಪಡದೆ ಸುಮ್ಮನೆ ಹಾಗೆ ಮಾತ್ರೆನೋ, ಕ್ಯಾಪ್ಸುಲ್ಲೋ, ಪೌಡ್ರೋ, ನೀವು ಯಾವ್ದಾದ್ರು ಕಷಾಯ ರೆಡಿಮೇಡ್ ಅದಿರ್ಬೇಕು ಸರ್, ಅದು ಬಾಯ್ಲೆಲ್ಲ ಮಾಡ್ಕೊಳ್ಬಾರ್ದು. ಸುಮ್ಮನೆ ಹಂಗೆ ಖರೀದಿ ಮಾಡ್ಕೊಂಡು ಬರಬೇಕು, ಹಿಂಗೆ ಮಿಕ್ಸ್ ಮಾಡಿ ಹಿಂಗೆ ಕುಡಿದ್ಬಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ 6 ಪ್ಯಾಕು ಬ್ಯೂಟಿಫುಲ್ ಫಿಗರ್ ನಮ್ದು ಆಗ್ಬಿಡ್ಬೇಕು. ಇದು ತುಂಬ ತಪ್ಪು ಮನೋಕಲ್ಪನೆ, ಇದು ದುರಾಸೆ. ಸೊ ಹಾಗಾಗಿ ನೋ ಗೇನ್ ವಿತೌಟ್ ಪೇನ್. ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಏನು ಕರಿತೀವಿ, ಬಾಯಿ ಕಸರಾದರೆ ಶರೀರ ಹಸಿರು ಅಂತಕ್ಕಂಥದ್ದು ಕೂಡ ಅಷ್ಟೇ ನಿಜ, ಅಷ್ಟೇ ಸತ್ಯವಾದಂತಹ ಸಂಗತಿ. ನಾವು ಹೇಳ್ತಿದ್ವಿ ತೂಕದ ಬಗ್ಗೆ ಏನೆಲ್ಲ ಹೋಮ್ ರೆಮಿಡೀಸ್ ಮಾಡ್ಕೊಳ್ಬೇಕು ಅಂತ. ಅಮೃತ ಬಳ್ಳಿ ಗೊತ್ತಲ್ರಿ, ಟೀನೋಸ್ಪೋರಾ ಕಾರ್ಡಿಫೋಲಿಯಾ ಅಂತ ಕರಿತೀವಿ. ಸೊ ಈ ಕಟುತಿಕ್ತವಾದಂತಹ ಅಮೃತ ಬಳ್ಳಿ ರೋಗ ಪ್ರತಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡೋದರಲ್ಲಿ ವಂಡರ್ಫುಲ್ ಎಫೆಕ್ಟನ್ನು ಇಟ್ಕೊಂಡಿದೆ. ಅದರ ಜೊತೆ ತಾಜಾ ಅಮೃತ ಬಳ್ಳಿಯ ಕಾಂಡವನ್ನು ತೆಗೆದು ಜಜ್ಜಿ, ಅಮೃತ ಬಳ್ಳಿಯ ಲೀಫ್ಗಿಂತ, ಇದನ್ನು ನಾನು ಕ್ಲಾರಿಫೈ ಮಾಡಲೇಬೇಕು, ಅಮೃತ ಬಳ್ಳಿ ಅಂದ ತಕ್ಷಣ ಅನೇಕ ಸಂದರ್ಭದಲ್ಲಿ ಸರ್ ಎಲೆ ಇದೆ, ಪಾರ್ಕಲ್ಲಿತ್ತು, ಪಕ್ಕದ ಮನೇಲಿತ್ತು, ಕಿತ್ಕೊಂಬಂದು ತಿನ್ಕೊಂಬಿಟ್ವಿ, ಶುಗರು ಅದರಲ್ಲಿ ಮೇಲಾಗ್ಬಿಡುತ್ತೆ, ಕೊಲೆಸ್ಟ್ರಾಲು ಕಮ್ಮಿ ಆಗಿಬಿಡುತ್ತೆ, ತೂಕನೂ ಕಮ್ಮಿ ಆಗಿಬಿಡುತ್ತೆ, ಎಲ್ಲ ವಿಧವಂತಹ ಸಮಸ್ಯೆಗಳಿಗೆ ರಾಮಬಾಣ. ಯೂಸ್ಫುಲ್ ಪಾರ್ಟ್ ಆಫ್ ಅಮೃತ ಬಳ್ಳಿ ಕಾಂಡ, ಅದರ ಸ್ಟೆಮ್ಮು, ಲೀಫ್ ಅಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಎಷ್ಟೇ ಒಣಗೋಗಿದ್ರು, ಎಷ್ಟೇ ವರ್ಷದ ಹಳೆದಿದ್ರು ಡಿ ಶೇಪಲ್ಲಿ, ಅಂದರೆ ಇದು ಎರಡು ಮಣ್ಣು ಒಳಗೆ ಹೋಗಿರಬೇಕು. ಒಂದೊಂದು ಕಣ್ಣು ಮಣ್ಣು ಒಳಗೆ ಹೂತಿಟ್ಟರೆ ಸುಮಾರು 8ರಿಂದ 10 ದಿವಸದಲ್ಲಿ ಗಿಡ ಚಿಗುರುತ್ತೆ ಅಂತಕ್ಕಂಥದ್ದು. ಅಂಥ ದಿವ್ಯೌಷಧಿಯಾಗಿರ್ತಕ್ಕಂಥ ಅಮೃತ ಬಳ್ಳಿ ನಿಮ್ಮ ತೂಕ ಇಳಿಸುವಿಕೆಯಲ್ಲಿ, ಅದರ ಜೊತೆಗೆ ನಿಮ್ಮ ಡಿಸ್ಲಿಪಿಡಿಮಿಯಾ, ಅದು ನಿಮಗೆ ತೊಂದರೆ ಕೊಡಲ್ಲ, ಆದರೆ ನಿಮಗೆ ಭಯ ಇರುತ್ತಲ್ಲ, ಕೊಲೆಸ್ಟ್ರಾಲ್ ಜಾಸ್ತಿ ಆಗಿಬಿಟ್ಟಿದೆ, ಟ್ರೈಗ್ಲಿಸರೈಡ್ ಜಾಸ್ತಿ ಆಗಿಬಿಟ್ಟಿದೆ, ಇವೆಲ್ಲ ಜೋಡಣಾತ್ಮಕವಾದಂತಹ ಸಮಸ್ಯೆಗಳು. ಸೊ ಒಂದು ವ್ಯಕ್ತಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ, ಶುಗರ್ ಇದೆ, ಆಮೇಲೆ ತೂಕ ಅತಿ ಹೆಚ್ಚಿನ ಪ್ರಮಾಣದಲ್ಲಿದೆ, 1 ಇಂಚ್ ಆಫ್ ಹೈಟ್ ಈಸ್ ಈಕ್ವಲ್ ಟು 1 kg ಆಫ್ ಬಾಡಿ ವೆಯ್ಟ್ ಅಂತ ಕರಿತೀವಿ. ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ದರೆ ಸ್ಥೌಲ್ಯತೆ, ಅದಕ್ಕಿಂತ ಜಾಸ್ತಿ ಇದ್ದರೆ ಮಾರಣಾಂತಿಕ ಸ್ಥೌಲ್ಯತೆ, ಓವರ್ ವೇಟು, ಒಬೆಸಿಟಿ, ಮಾರ್ಬಿಡ್ ಒಬೆಸಿಟಿ, ಹೀಗೇನು ಡಿಫ್ರೆಂಟ್ ಕ್ಲಾಸಸ್ಸಲ್ಲಿ ಇದ್ರ ಬಗ್ಗೆ ವಿಚಾರ ವಿಮರ್ಶೆ ಮಾಡ್ತೀವಿ. ಅದ್ರ ಬಗ್ಗೆ ಗಮನವನ್ನು ಇಟ್ಕೊಳ್ಳೇಬೇಕು. ಸಮಸ್ಯೆ ಬರುತ್ತೆ ಅಲ್ಲ, ಬಂದೇ ಬರುತ್ತೆ ಅಲ್ಲ, ಬರದೇ ಇರತಕ್ಕಂಥ ರೀತಿಯಲ್ಲಿ. ಯಾಕಂದರೆ ಆರೋಗ್ಯ ನಮ್ಮ ಜನ್ಮಸಿದ್ಧ ಹಕ್ಕು ಅಂತ. ಸೊ ಈ ಅಮೃತ ಬಳ್ಳಿಯ ಕಾಂಡದ ಕಷಾಯ, ನಾಟ್ ಲೀಫ್ ಕಷಾಯ, ಎಗೇನ್ ಪಾಯಿಂಟ್ ಟು ಬಿ ಅಂಡರ್ಲೈನ್. ಕಾಂಡವನ್ನು ತಗೊಂಡು ಜಜ್ಜಿ ಅದನ್ನು ನೀರಿನಲ್ಲಿ ಹಾಕಿ ಸುಮಾರು 200 ml ನೀರಿಗೆ 25 ml ಅಷ್ಟು ಆ ಅಮೃತ ಬಳ್ಳಿಯ ಕಾಂಡವನ್ನು ಹಾಕಿ ಅದು 100 ml ಇಳಿಸ್ತಕ್ಕಂಥದ್ದು. 100 mlಗೆ ಇಳಿಸ್ತಕ್ಕಂತಹ ಅಮೃತ ಬಳ್ಳಿಯ ಕಷಾಯವನ್ನು ತ್ರಿಫಲಾ ಚೂರ್ಣ ಜೊತೆ ಬೆರೆಸ್ತಕ್ಕಂಥದ್ದು, ಅಥವಾ ತ್ರಿಫಲಾ ಚೂರ್ಣವನ್ನು ಅದಕ್ಕೆ ಬೆರೆಸ್ತಕ್ಕಂಥದ್ದು. 5 ಗ್ರಾಮ್ ಈಚ್ ಹರಿತಕ್ಕಿ, ಬಿಬಿತಕ್ಕಿ, ಆಮಲಕ್ಕಿ ಇದರ ಜೊತೆ ಬ್ಲೆಂಡ್ ಮಾಡಿ ಇದನ್ನು ನೀವು ಬೆಳಗ್ಗೆ ಎದ್ದ ತಕ್ಷಣ ಸಾಯಂಕಾಲ ಮಲಗುವ ಮುನ್ನ ಸೇವನೆ ಮಾಡತಕ್ಕಂಥ ಹೆಚ್ಚು ಔಚಿತ್ಯ. ಪಾಯಿಂಟ್ ನಂಬರ್ 1. ಎಗೈನ್ ಮಧ್ಯದಲ್ಲಿ ಆ್ಯಡ್ ಮಾಡತಕ್ಕಂಥ ಅಂಶ, ಮಾಡಲೇಬೇಕಾಗಿರತಕ್ಕಂಥ ಅಂಶ, ಫಿಸಿಕಲ್ ಆ್ಯಕ್ಟಿವಿಟಿ ಈಸ್ ಎ ಮಸ್ಟ್. ಏನು ಫಿಸಿಕಲ್ ಆ್ಯಕ್ಟಿವಿಟಿ? ಥ್ರೆಡ್ಮಿಲ್ ಮಾಡಲ್ಲ ಸರ್, ಅದಕ್ಕಿಂತ ಹೆಚ್ಚು ಒಳ್ಳೆಯದು ಬೀದಿಲಿ ವಾಕ್ ಮಾಡೋದು. ರನ್ನಿಂಗ್ ಮಾಡಲ್ಲ ಸರ್, ಜಿಂಕೆ ಥರ ಓಡ್ತೀನಿ ಸರ್, ಒಳ್ಳೆ ನಾಯಿ ಮರಿಗಿಂತ ನಾನೇ ಫಾಸ್ಟಾಗಿ ಓಡ್ತೀನಿ ಸರ್, ಪ್ರಯೋಜನವಿಲ್ಲ. 2 ಕಾಲಿರ್ತಕ್ಕಂಥ ಮನುಷ್ಯ ಓಡೋದಕ್ಕಿಂತ ಹೆಚ್ಚಾಗಿ ಫಾಸ್ಟಾಗಿ ನಡೆಯತಕ್ಕಂತಹ ಪದ್ಧತಿ ಹೆಚ್ಚಾಗಿ ಹೃದಯಕ್ಕೆ ಒಳ್ಳೆಯದು. ಓಡೋದ್ರಿಂದ ಹೆಚ್ಚಿನ ಲಾಭ ನನ್ನ ವೈಯಕ್ತಿಕ ದೃಷ್ಟಿಕೋನದಲ್ಲಿ ಖಂಡಿತ ಇಲ್ಲ. ಫಾಸ್ಟಾಗಿ ನಡೀರಿ. ಬ್ರಿಸ್ಕ್ ವಾಕಿಂಗ್ ಈಸ್ ಬೆಟರ್ ದ್ಯಾನ್ ಜಾಗಿಂಗ್ ಅಂತಕ್ಕಂಥ, ಬ್ರಿಸ್ಕ್ ವಾಕಿಂಗ್ ಈಸ್ ಬೆಟರ್ ದ್ಯಾನ್ ರನ್ನಿಂಗ್ ಅಂತಕ್ಕಂಥ ಅಂಶವನ್ನು ಚೆನ್ನಾಗಿ ಮನದಟ್ಟು ಮಾಡ್ಕೊಳ್ಳಿ. ನೆಕ್ಸ್ಟ್ ರೆಮಿಡಿ ಏನು? ಒಂದೇನೋ ಆಯಿತು, ಅಮೃತ ಬಳ್ಳಿಯ ಕಷಾಯಕ್ಕೆ ಈ ಹರಿತಕ್ಕಿ, ಬಿಬಿತಕ್ಕಿ, ಆಮೇಲೆಯನ್ನು ಮಿಕ್ಸ್ ಮಾಡಿಕೊಂಡು ಕುಡಿದ್ಬಿಡೋದು ಬೆಳಗ್ಗೆ ಸಾಯಂಕಾಲ. ಇನ್ನೊಂದು ರೆಮಿಡಿ ಇದೆ, ಸ್ವಾದಿಷ್ಟಕರವಾದಂಥದ್ದು. ಸೌತೆಕಾಯಿ ರೀ, ತುಂಬ ಚೆನ್ನಾಗಿ ಬೀಜ ಇರಬೇಕು. ಮಾಮೂಲಿ ನಾಟಿ ಸೌತೆಕಾಯಿ, ಫಾರಮ್ಮು, ಸೀಡ್ಲೆಸ್ಸು ಅಲ್ಲ, ಥಿಕ್ ಸ್ಕಿನ್ಡ್ ನಾಟಿ ಸೌತೆಕಾಯಿ ವಿತ್ ಬೀಜ. ಇದನ್ನು ಮಿಕ್ಸಿಲಾಗಿ ಕ್ರಷ್ ಮಾಡ್ಕೊಂಬಿಡಿ.
ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು. ಇದಕ್ಕೆ ಸ್ವಲ್ಪ ನಾವು ಕೃಷ್ಣ ಲವಣವನ್ನು, ಬ್ಲ್ಯಾಕ್ ಸಾಲ್ಟ್, ಆಲೋವೀರವನ್ನು, ಲೋಳೆ ಸರ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ವಿಡಂಗ, ವಾಯು ವಿಡಂಗ, ಎಂಬ್ಲಿಕಾ ರೈಬ್ಸ್ ಅಂತಕ್ಕಂಥದ್ದು ಕೂಡ ಹೇಳ್ತೀವಿ. ವಾಯು ವಿಡಂಗ ಎಲ್ಲರಿಗೂ ಸಾಮಾನ್ಯವಾಗಿ ಪರಿಚಿತವಂತಹ ದ್ರವ್ಯ. ಗಂಧಿಗೆ ಅಂಗಡಿಯಲ್ಲಿ, ಪಾನ್ ಸಾರೆ ಅಂಗಡಿಯಲ್ಲಿ ಸರ್ವೇ ಸಾಮಾನ್ಯವಾಗಿ ಸುಲಲಿತವಾಗಿ ಸಿಗ್ತಕ್ಕಂತಹ ದ್ರವ್ಯ. ಇದನ್ನು ಮಿಕ್ಸ್ ಮಾಡಿಕೊಂಡು ಊಟಕ್ಕೆ ಅರ್ಧ ಗಂಟೆ ಮುಂಚೆ ಕುಡೀರಿ. ಅದೇನು ಸರ್, ನಿನ್ನೆ ಅಮೃತ ಬಳ್ಳಿ ತ್ರಿಫಲಾನ ಬೆಳಗ್ಗೆ ಸಾಯಂಕಾಲ ಕುಡೀರಿ ಅಂತ ಹೇಳ್ತೀರಿ, ಇದು ಊಟಕ್ಕೆ ಮುಂಚೆ ಕುಡೀರಿ ಅಂತ ಹೇಳ್ತೀರಿ, ಅದೊಂದು ಊಟ ಆದಮೇಲೆ ಅಂತ ಹೇಳ್ತೀರಿ. ಆಹಾರ ಸೇವನಾ ಕಾಲದ ಬಗ್ಗೆ ಹೆಚ್ಚಿನ ಮಹತ್ವ, ಒತ್ತನ್ನು ಕೊಡ್ತಕ್ಕಂಥದ್ದು ಬಹುಮುಖ್ಯ. ಯಾಕೆ ಬಹುಮುಖ್ಯ ಅಂದಾಗ, ಯಾವ ಶೆಡ್ಯೂಲಲ್ಲಿ ಯಾವ ಫಾರ್ಮುಲೇಷನ್ ನಾವು ಸೇವನೆ ಮಾಡ್ತೀವಿ ಅದು ತನ್ನದೇ ಆದಂತಹ ಕಾರ್ಯವೈಖರಿಯನ್ನು ಶರೀರದ ಮೇಲೆ ತುಂಬ ಪಾಸಿಟಿವ್ ಆಗಿ ಕೊಡ್ತಕ್ಕಂಥ ಅವಕಾಶ, ಅನುಕೂಲ, ಆಸ್ಪದ ಮಾಡಿಕೊಡುತ್ತೆ. ಹಾಗಾಗಿ ನಾವು ಈ ಥರದ ರೆಮಿಡೀಸ್ನ ಅಡ್ವೈಸ್ ಮಾಡುವಾಗ ಯಾವುದನ್ನು ಊಟಕ್ಕಿಂತ ಮುಂಚೆ, ಯಾವುದನ್ನು ಊಟ ಆದಮೇಲೆ, ಯಾವುದು ಊಟದ ಜೊತೆ, ಯಾವುದು ಬೆಳಗ್ಗೆ, ಯಾವಾಗ ರಾತ್ರಿ ಅದನ್ನು ಹೇಳ್ತಾ ಬರ್ತಿರ್ತೀವೋ ಅದನ್ನು ಗಮನವನ್ನು ಇಟ್ಟು ಅದನ್ನು ಯಥಾವತ್ತಾಗಿ ಪರಿಪಾಲನೆ ಮಾಡ್ತಕ್ಕಂಥದ್ದು ಹೆಚ್ಚು ಸೂಕ್ತ, ಸಮಂಜಸ, ಸಮರ್ಥನೀಯ ಅಂತಕ್ಕಂಥ ಮಾತು. ಮೋಸ್ಟ್ ಇಂಪಾರ್ಟೆಂಟ್, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಪ್ರಶ್ನೆ ಏನು ಗೊತ್ತಾ? ಡಾಕ್ಟ್ರೇ, ಸ್ವೀಟ್ ತಿನ್ಬಿಟ್ರೆ ತೂಕ ಬರುತ್ತೆ, ನಿಜಾನಾ? ನಿಜ. ಮತ್ತು ಸ್ವೀಟನ್ನೇ ತಿನ್ನಬಾರ್ದಾ? ತಿನ್ಬೋದು. 2 ಹಂತದಲ್ಲಿ 2 ವಿಧವಾದಂತಹ ಸಿಹಿಯ ಪದಾರ್ಥವನ್ನು ನ್ಯಾಚುರಲ್ ಫಾರ್ಮ್ಯಾಟಲ್ಲಿ ಬಳಸ್ಬೋದು. ಒಂದು ಪುರಾಣ ಗುಡ, ಹಳೆಯ ಜೇನುತುಪ್ಪ. ಒಂದು ಪುರಾಣ ಗುಡ, ಹಳೆಯ ಬೆಲ್ಲ. ಎರಡನೇದು ಪುರಾಣ ಮಧು, ಹಳೆಯ ಜೇನುತುಪ್ಪ. ಯಾಕಿದು ಹಳೆಯ ಗುಡಕ್ಕೆ, ಗುಡ ಅಂದರೆ ಬೆಲ್ಲ, ಹಳೆಯ ಬೆಲ್ಲಕ್ಕೆ ಡೆಫಿನೆಟ್ಲಿ ತೂಕವನ್ನು ಕರಗಿಸುವ, ಮೆಟಬಾಲಿಸಮ್ನ ಜಾಸ್ತಿ ಮಾಡುವ ಶಕ್ತಿ, ಸಮರ್ಥತೆ ಹೇಗಿದೆಯೋ ಹಾಗೆಯೇ ಹಳೆಯ ಜೇನುತುಪ್ಪಕ್ಕೂ ಇದೆ. ಲೇಖನ ಕರ್ಮವನ್ನು, ಸ್ಕ್ರೇಪಿಂಗ್ ಆ್ಯಕ್ಷನ್ ತುಂಬ ಇರತಕ್ಕಂಥ ಮೇಧೋಧಾತು ಅಂದರೆ ಕೊಬ್ಬಿನ ಅಂಶವನ್ನು ಸ್ಕ್ರೇಪ್ ಮಾಡ್ತಕ್ಕಂಥ ಶಕ್ತಿ, ತಾಕತ್ತು ಈ ಸಿಂಪಲ್ ದ್ರವ್ಯಗಳಿಗಿದೆ ಅಂದರೆ ತಪ್ಪಿಲ್ಲ ಕಣ್ರಿ. ಸೇಫು, ಭಾಳ ಸಿಂಪಲ್ ರೀ. ಹರಿತಕ್ಕಿ, ಬಿಬಿತಕ್ಕಿ, ಆಮಲಕ್ಕಿ ಯಾರು ಗೊತ್ತಿಲ್ಲ, ಸೌತೆಕಾಯಿ ಯಾರು ಗೊತ್ತಿಲ್ಲ, ಆಲೋವೆರಾ ಯಾರು ಗೊತ್ತಿಲ್ಲ, ವಿಡಂಗ ಯಾರು ಗೊತ್ತಿಲ್ಲ, ಅಮೃತ ಬಳ್ಳಿ ಯಾರು ಗೊತ್ತಿಲ್ಲ. 5-6 ದ್ರವ್ಯಗಳು, ನಮ್ಮ ಅಕ್ಕಪಕ್ಕದಲ್ಲಿರತಕ್ಕಂಥ ದ್ರವ್ಯಗಳು ನಮ್ಮ ಶರೀರದ ವೇಟನ್ನು, ವಾಲ್ಯೂಮನ್ನು ಕಡಿಮೆ ಮಾಡೋದು, ಜಾಸ್ತಿ ಮಾಡೋದು ಅದನ್ನು ಆತ್ಮಸ್ಥೈರ್ಯವನ್ನು, ಸೆಲ್ಫ್ ಕಾನ್ಫಿಡೆನ್ಸ್ನ. ಅಂದರೆ ಇದಕ್ಕಿಂತ ಸಿಂಪಲ್ ಲೈಫು ಇನ್ನೇನ್ರಿ ಇದೆ? ದಪ್ಪಗಿದ್ದರೆ ದಯವಿಟ್ಟು ಯೋಚನೆ ಮಾಡಬೇಡಿ ಸ್ನೇಹಿತರೆ. ಸಿಂಪಲ್ ರೆಮಿಡೀಸು, ತುಂಬ ಅನಿವಾರ್ಯತೆ ಅವಶ್ಯಕತೆ ಇದ್ದರೆ ಪಂಚಕರ್ಮ ಟ್ರೀಟ್ಮೆಂಟ್ಸು. ಇದನ್ನು ಮಾಡಿಕೊಂಡ್ರೆ ಕೆಲವೊಂದು ಸಂದರ್ಭದಲ್ಲಿ, ಕೆಲವೊಂದು ಕಾಲಕ್ಕೆ ಅನುಗುಣವಾಗಿ ಕೆಲವೊಂದು ಔಷಧಿಗಳು ತೊಗೊಂಡ್ರೆ ನಿಮ್ಮ ವೇಟು ಕಡಿಮೆ ಆಗೋದು ಅಷ್ಟೇ ಅಲ್ಲದೆ ತಿರ್ಗಾ ಜಾಸ್ತಿ ಆಗದೇ ಇರೋದು, ಅದು ಮೋಸ್ಟ್ ಇಂಪಾರ್ಟೆಂಟ್. ಆ ದೃಷ್ಟಿಕೋನದಲ್ಲಿ ಆಯುರ್ವೇದ ಸದಾ ನಿಮ್ಮೊಂದಿಗೆ ಇರುತ್ತೆ ಅಂತಕ್ಕಂಥ ಮಾತಿನೊಂದಿಗೆ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಅನೇಕ ವಿಷಯಗಳು, ಅನೇಕ ಸಮಸ್ಯೆಗಳು, ಅನೇಕ ಪರಿಹಾರಗಳು ವಾಪಸ್ ಬರ್ತೀನಿ. ಕಾಯ್ತಾ ಇರಿ. ನಮಸ್ಕಾರ.